ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಕೇಂದ್ರ ಕಚೇರಿ ಶುಭಾರಂಭ ಕಾರ್ಯಕ್ರಮವನ್ನು ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ ವೃತ್ತದ ಸೊಸೈಟಿ ಕೇಂದ್ರ ಕಚೇರಿಯಲ್ಲಿ ಜನವರಿ 31ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಾಮಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಸಂತೋಷ್ ಸಾಕ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಕೇಂದ್ರ ಕಚೇರಿಯನ್ನು ನಾವು ರಾಮಣ್ಣ ಶೆಟ್ಟಿ ಪಾರ್ಕ್ ಎದುರು ಭಾಗದಲ್ಲಿ ಒಂದು ಹೊಸ ಕಟ್ಟಡಕ್ಕೆ ಇದೇ 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸ್ಥಳಾಂತರ ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ಬೆಳಗ್ಗೆ 8:30ಗೆ ಒಂದು ಗಣಹೋಮ, ಆನಂತರ ಲಕ್ಷ್ಮೀ ಪೂಜೆ, ಆನಂತರ 11 ಗಂಟೆಗೆ ಒಂದು ಸಭಾ ಕಾರ್ಯಕ್ರಮ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಭಾವಸಾರ ಕ್ಷೇತ್ರೀಯ ಮಹಾಜನ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಗಜನಾಥ್ ಟಿವಿ ಅವರು ಭಾಗವಹಿಸಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀ ಮಧು ಬಂಗಾರಪ್ಪನವರು, ಶ್ರೀ ಡಿ.ವೈ. ರಾಘವೇಂದ್ರವರು, ಶ್ರೀ ಎನ್.ಎಸ್. ಚನ್ನಬಸಪ್ಪನವರು, ಶ್ರೀಮತಿ ಶಾರದಾ ಪೂರ್ಯನಾಯಕ್ ಅವರು, ಡಾಕ್ಟರ್ ಧನಂಜಯ ಶರ್ಜಿ ಅವರು, ಶ್ರೀ ಡಿ.ಎಸ್. ಅರುಣ್ ಕುಮಾರ್ ಅವರು, ಶ್ರೀಮತಿ ವಲ್ಕೇಶ್ ಭಾನೂರವರು, ಶ್ರೀ ಕೆ.ಎಸ್. ಈಶ್ವರಪ್ಪನವರು, ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡರವರು, ಶ್ರೀ ಮರಿಯಪ್ಪ ಎಸ್ಕೆರ್ ಅವರು, ಶ್ರೀ ನಾಗಭೂಷಣ್ ಕಲ್ಮನೆ, ಹಾಗೆ ಶ್ರೀ ದುರ್ಗೇಶ್ ತೆಲ್ಕರ್ ಭದ್ರಾವತಿ ಶಿವಮೊಗ್ಗ ಜಿಲ್ಲಾ ಯೂನಿಯನ್ ನಿರ್ದೇಶಕರಾದಂಥ ಇವರೆಲ್ಲರೂ ಸಹ ಅಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಿದ್ದಾರೆ. ಸೊಸೈಟಿ 107 ವರ್ಷ ಇತಿಹಾಸ ಇರುವ ಸೊಸೈಟಿ. ಕಳೆದ ವರ್ಷ ರಾಮಣ್ಣ ಶೆಟ್ಟಿ ಪಾರ್ಕ್ ಎದುರು ಭಾಗದಲ್ಲಿ 60x60 ಅಳತೆಯ ನಿವೇಶನದಲ್ಲಿ 4 ಫ್ಲೋರ್ ಇರುವಂತಹ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಈಗಾಗಲೇ ಆ ಕಟ್ಟಡ ಉದ್ಘಾಟನೆ ಆಗಿದೆ. ಈಗ ನಾವು ನಮ್ಮ ಕಚೇರಿಯನ್ನ ರಾಮಣ್ಣ ಶೆಟ್ಟಿ ಪಾರ್ಕ್ ಎದುರು ಭಾಗದಲ್ಲಿ ಸ್ಥಳಾಂತರ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಷೇರುದಾರರಿಗೆ ನಾವು ಆಹ್ವಾನ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಷೇರುದಾರರಿದ್ದಾರೆ. ಮನೆ ಮನೆಗೆ ಬಹಳ ಶಾರ್ಟ್ ಪೀರಿಯಡ್ ಇತ್ತು ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ. ಮನೆ ಮನೆಗೆ ಅವರಿಗೆ ತಲುಪಿಸೋದಕ್ಕೋಸ್ಕರ ನಿಮ್ಮ ಮೂಲಕ ಅವರಿಗೆ ನಾವು ಈ ಒಂದು ಆಹ್ವಾನ ಕೊಡಲಿಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ.